ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿರುವಂತಹ ಗಂಭೀರ ಆರೋಪ. ರಿಪಬ್ಲಿಕ್ ಕನ್ನಡ ಈ ಆಳಂದ ಮತಕ್ಷೇತ್ರದಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುತ್ತೆ. ಸರಸಂಬ ಗ್ರಾಮದಲ್ಲಿ 26 ಮತದಾರರ ಹೆಸರು ಡಿಲೀಟ್ ಮಾಡೋದಕ್ಕೆ ಯತ್ನಿಸಲಾಗಿದೆ ಅನ್ನುವಂತಹ ಆರೋಪವನ್ನ ಏನು ರಾಹುಲ್ ಗಾಂಧಿ ಮಾಡಿದ್ದಾರೆ. 2023ರ ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಮಾಡೋದಕ್ಕೆ ಯತ್ನಿಸಲಾಯಿತು ಅಂತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ನಾವು ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿರಲಿಲ್ಲ, ನಮ್ಮ ಹೆಸರು ಬಾರದೇ ಇರೋದಕ್ಕೆ BR ಪಾಟೀಲ್ಗೆ ತಿಳಿಸಿದ್ರು. ಆಗ BR ಪಾಟೀಲ್ ಮತ ಡಿಲೀಟ್ ತಡೆಯೋ ಕೆಲಸನ ಮಾಡಿದ್ರು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸರಸಂಬ ಗ್ರಾಮದ ಒಂದಷ್ಟು ಮಂದಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ದೆಹಲಿಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ಮತಕ್ಷೇತ್ರದ ವೋಟ್ ಚೋರಿ ಬಗ್ಗೆ ಖುದ್ದು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣಾ ಆಯೋಗದ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು. ಸದ್ಯ ಆಳಂದ್ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವೋಟ್ ಚೋರಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಖುದ್ದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಇದೀಗ ಸರಸಂಬ ಗ್ರಾಮಕ್ಕೆ ಬಂದಿರುವಂತದ್ದು. ಇದು ಸರಸಂಬ ಗ್ರಾಮ ಖುದ್ದು ಆಳಂದ್ ಶಾಸಕರಾದಂತಹ BR ಪಾಟೀಲ್ ಅವರ ಕ್ಷೇತ್ರ ಕೂಡ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಮೊದಲು ನಾನು ಇಲ್ಲಿರುವಂತಹ ಒಂದು 3 ಜನರ ಏನು ಆ ಮತಗಳನ್ನ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ನಾನು ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಶಾಹಿಕ್ ಕುತುಬ್ ರಬ್ಬಾನಿ ಅನ್ನುವಂತವರ ಮತವನ್ನ ಡಿಲೀಟ್ ಮಾಡೋದಕ್ಕೆ ಸೂರ್ಯಕಾಂತ್ ಅನ್ನುವಂತವರ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹೋಗುತ್ತೆ. ಅದಾದ ಬಳಿಕ ಮತ್ತೊಬ್ಬ ಅಭ್ಯರ್ಥಿಗಳು ಏನಿದ್ದಾರೆ ಒಟ್ಟು ಈ ರೀತಿಯಾಗಿ ಸೂರ್ಯಕಾಂತ್ ಅನ್ನುವರ ಹೆಸರಲ್ಲಿ ಹಾಜಿ ಯೂಸುಫ್ ಇಲ್ಲೇ ಇರುವಂತಹ ವ್ಯಕ್ತಿ ಅವರ ವೋಟ್ ಡಿಲೀಟ್ ಮಾಡೋದಕ್ಕೂ ಕೂಡ ಸೂರ್ಯಕಾಂತ್ ಅನ್ನೋರ ಹೆಸರಲ್ಲೇ ಅದೊಂದು ಅಪ್ಲಿಕೇಶನ್ ಹೋಗಿರುವಂತದ್ದು. ಮತ್ತೊಂದು ಹೆಸರು ಕೂಡ ಇರುವಂತದ್ದು ಇಲ್ಲಿ ನುಮಾನ್ ಅಹಮದ್ ಅನ್ನುವಂತ ವ್ಯಕ್ತಿ ಹೆಸರು. ಸೊ ಇವರ ಮತ ಕೂಡ ಡಿಲೀಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂರ್ಯಕಾಂತ್ ಅನ್ನುವಂತವರ ಹೆಸರಲ್ಲಿ ಈ ಒಂದು ಅಪ್ಲಿಕೇಶನ್ ಹೋಗಿರುವಂತದ್ದು. ಸೂರ್ಯಕಾಂತ್ ಅನ್ನುವಂತ ವ್ಯಕ್ತಿ ಇವತ್ತು ಕೂಡ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗಿಯಾಗಿ ಅವರು ತನಗೆ ಗೊತ್ತಿಲ್ಲದೇನೆ ಈ ಒಂದು ಮತಗಳ್ಳತನ ಅಂದ್ರೆ ವೋಟ್ ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಿರುವಂತದ್ದು. ಇಲ್ಲಿ ಮತ ಡಿಲೀಟ್ ಮಾಡೋದಕ್ಕೆ ಏನು ಮುಂದಾಗಿದ್ದಂತ ಏನು ಇವರ ಮತ ಡಿಲೀಟ್ ಆಗೋದಕ್ಕೆ ಮುಂದಾಗಿರುವಂತಹ ವ್ಯಕ್ತಿಗಳಿದ್ದಾರೆ. ಸೊ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವಾಗ ನಿಮ್ಮ ವೋಟ್ ಡಿಲೀಟ್ ಆಗಕ್ಕೆ ಪ್ರಯತ್ನ ಆಯ್ತು, ಹೇಗಾಯ್ತು, ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಗೆ ವೋಟಿಂಗ್ ಏನೋ 2 ದಿವಸ ಆಯ್ತು ವೋಟಿಂಗ್ ಹಾಕೋದು. 2023 MLA ಎಲೆಕ್ಷನ್ದೊಳಗೆ ವೋಟಿಂಗ್ ಡಿಲೀಟ್ ಆಗ್ಯದ ಅಂತ ಹೇಳಿದ್ರು ಅವರು. ನ್ಯೂಸ್ ಬಂತು ನಮ್ಗೆ. ಮತ್ ನಾವು ಇನ್ಕ್ವೈರಿ ಮಾಡಿದ್ರೆ ಅದು ಆಗ್ಯದ ತಂದ್ರು. ಆಮೇಲೆ BR ಪಾಟೀಲ್ ಅವರು ಇದು ಮತ್ತೆ ಇದು ಮಾಡಿ ವೋಟಿಂಗ್ ಹಾಕಿದೆವು. ಈಗ ಯಾರು ಈ ರೀತಿ ಮನವಿ ಸಲ್ಲಿಸಿದ್ರು ಅಂತ? ಮನವಿ ಯಾರು ಸಲ್ಲಿಸಿಲ್ಲ ಸರ್. ಡಿಲೀಟ್ಗೆ ವೋಟ್ ಡಿಲೀಟ್ ಯಾರು ಸಲ್ಲಿಸಿಲ್ಲ ಸರ್. ಆಲ್ರೆಡಿ BR ಪಾಟೀಲ್ ಎಲ್ಲಿ ಹೆಚ್ಚು ವೋಟ್ ಅವ ಅವು ಡಿಲೀಟ್ ಮಾಡಿಸ್ಬೇಕು, ಅವರ ಹಿನ್ನಡೆ ಮಾಡಬೇಕು, ಅವರನ್ನ MLA ಕಾಗಿ ಚುನಾವಣೆಗೆ ಬರಬಾರದು ಅನ್ನೋ ಉದ್ದೇಶದಿಂದ ಇದೊಂದು ಷಡ್ಯಂತರ ಸರ್. ಇದು ಕೆಲವರು ಷಡ್ಯಂತರ ಮಾಡೋದ್ರಿಂದ ಇವತ್ತು ನಮ್ಮ ಹಲವಾರು ಅಂದ್ರೆ ನಮ್ಮ ಊರಾಗೆ 12 ಮಂದಿ ಮತ್ತು ಬೇರೆ ಕಾಸ್ಟ್ದವರು ಲಿಂಗಾಯತ್ ಸಮಾಜದವರಲ್ಲಿ ಬೇರೆ ಸಮಾಜದವರಲ್ಲಿ ಒಂದು 30-35 ವೋಟಿಂಗರೇ ನಮ್ಮಲ್ಲಿ ಡಿಲೀಟ್ ಮಾಡಿಸ್ಯಾರ ಸರ್. ಅದೇ ತಾಲೂಕದಾಗೂ ಇವತ್ತು ಜಿಲ್ಲಾ ಮಟ್ಟದಾಗೂ ಎಲ್ಲ ಕಡೆನೂ ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲಕ್ಕೆ ಕಾರಣ ಅಂದ್ರೆ ಮತ್ತು ಈ ಡಿಲೀಟ್ ಮಾಡೋದು ಅವ್ರಿಗೆ ಬಹುಮತ ಇದ್ದಲ್ಲಿ ಕಡಿಮೆ ಪ್ರಮಾಣದ ವೋಟ್ ಆಗಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡೋದು ಸರ್. ಈಗಾಗಲೇ ನೀವು ಎಲ್ಲ ಸಾಕ್ಷಿಗಳು ಪ್ರಾಮಾಣಿಕ ಸಾಕ್ಷಿಗಳು ಸಮೇತ ನೀವು ನಿರ್ಣಯ ಮಾಡಿದ್ರಿ ತಗೊಂಡ್ರಿ. ಸೊ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ನೇರವಾಗಿ ಅವರು ನಾವು ಯಾವುದೇ ರೀತಿಯಾದಂತಹ ಅರ್ಜಿ ಹಾಕದೇ ಇದ್ರು ಕೂಡ ಮತ ಡಿಲೀಟ್ಗೆ ಹೋಗಿತ್ತು. ಅದಾದ ಬಳಿಕ ಕೊನೆ ಹಂತದಲ್ಲಿ ನಮಗೆ ಗೊತ್ತಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿರುವಂತಹ ಗಂಭೀರ ಆರೋಪ. ರಿಪಬ್ಲಿಕ್ ಕನ್ನಡ ಈ ಆಳಂದ ಮತಕ್ಷೇತ್ರದಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುತ್ತೆ. ಸರಸಂಬ ಗ್ರಾಮದಲ್ಲಿ 26 ಮತದಾರರ ಹೆಸರು ಡಿಲೀಟ್ ಮಾಡೋದಕ್ಕೆ ಯತ್ನಿಸಲಾಗಿದೆ ಅನ್ನುವಂತಹ ಆರೋಪವನ್ನ ಏನು ರಾಹುಲ್ ಗಾಂಧಿ ಮಾಡಿದ್ದಾರೆ. 2023ರ ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಮಾಡೋದಕ್ಕೆ ಯತ್ನಿಸಲಾಯಿತು ಅಂತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ನಾವು ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿರಲಿಲ್ಲ, ನಮ್ಮ ಹೆಸರು ಬಾರದೇ ಇರೋದಕ್ಕೆ BR ಪಾಟೀಲ್ಗೆ ತಿಳಿಸಿದ್ರು. ಆಗ BR ಪಾಟೀಲ್ ಮತ ಡಿಲೀಟ್ ತಡೆಯೋ ಕೆಲಸನ ಮಾಡಿದ್ರು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸರಸಂಬ ಗ್ರಾಮದ ಒಂದಷ್ಟು ಮಂದಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ದೆಹಲಿಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ಮತಕ್ಷೇತ್ರದ ವೋಟ್ ಚೋರಿ ಬಗ್ಗೆ ಖುದ್ದು ಒಂದು ಪತ್ರಿಕಾಗೋಷ್ಠಿ ನಡೆಸಿ
ಚುನಾವಣಾ ಆಯೋಗದ ವ್ಯವಸ್ಥೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು. ಸದ್ಯ ಆಳಂದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವೋಟ್ ಚೋರಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಖುದ್ದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಇದೀಗ ಸರ್ಸಂಬ ಗ್ರಾಮಕ್ಕೆ ಬಂದಿರುವಂತದ್ದು. ಇದು ಸರ್ಸಂಬ ಗ್ರಾಮ ಖುದ್ದು ಆಳಂದ್ ಶಾಸಕರಾದಂತ BR ಪಾಟೀಲ್ ಅವರ ಕ್ಷೇತ್ರ ಕೂಡ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಮೊದಲು ನಾನು ಇಲ್ಲಿರುವಂತಹ ಒಂದು 3 ಜನರ ಏನು ಆ ಮತಗಳನ್ನ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ನಾನು ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಏನು ಶಾಹಿ ಕುತುಬ್ ರಬ್ಬಾನಿ ಅನ್ನುವಂಥವರ ಮತವನ್ನ ಡಿಲೀಟ್ ಮಾಡೋದಕ್ಕೆ ಸೂರ್ಯಕಾಂತ್ ಅನ್ನುವಂಥವರ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹೋಗುತ್ತೆ. ಅದಾದ ಬಳಿಕ ಮತ್ತೊಬ್ಬ ಅಭ್ಯರ್ಥಿಗಳೇನಿದ್ದಾರೆ ಒಟ್ಟು ಈ ರೀತಿಯಾಗಿ ಸೂರ್ಯಕಾಂತ್ ಅನ್ನುವರ ಹೆಸರಲ್ಲಿ ಹಾಜಿ ಯೂಸುಫ್ ಇಲ್ಲೇ ಇರುವಂತಹ ವ್ಯಕ್ತಿ ಅವರ ವೋಟ್ ಡಿಲೀಟ್ ಮಾಡೋದಕ್ಕೂ ಕೂಡ ಸೂರ್ಯಕಾಂತ್ ಅನ್ನೋರ ಹೆಸರಲ್ಲೇ ಅದೊಂದು ಅಪ್ಲಿಕೇಶನ್ ಹೋಗಿರುವಂತದ್ದು. ಮತ್ತೊಂದು ಹೆಸರು ಕೂಡ ಇರುವಂತದ್ದು ಇಲ್ಲಿ ನುಮಾನ್ ಅಹಮದ್ ಅನ್ನುವಂತ ವ್ಯಕ್ತಿ ಹೆಸರು. ಸೊ ಇವರ ಮತ ಕೂಡ ಡಿಲೀಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂರ್ಯಕಾಂತ್ ಅನ್ನುವಂಥವರ ಹೆಸರಲ್ಲಿ ಈ ಒಂದು ಅಪ್ಲಿಕೇಶನ್ ಹೋಗಿರುವಂತದ್ದು. ಸೂರ್ಯಕಾಂತ್ ಅನ್ನುವಂತ ವ್ಯಕ್ತಿ ಇವತ್ತು ಕೂಡ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗಿಯಾಗಿ ಅವರು ತನಗೆ ಗೊತ್ತಿಲ್ಲದೇನೆ ಈ ಒಂದು ಮತಗಳತನ ಅಂದ್ರೆ ವೋಟ್ ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಿರುವಂತದ್ದು. ಇಲ್ಲಿ ಮತ ಡಿಲೀಟ್ ಮಾಡೋದಕ್ಕೆ ಏನು ಮುಂದಾಗಿದ್ದಂತ ಏನು ಇವರ ಮತ ಡಿಲೀಟ್ ಆಗೋದಕ್ಕೆ ಮುಂದಾಗಿರುವಂತಹ ವ್ಯಕ್ತಿಗಳಿದ್ದಾರೆ. ಸೊ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವಾಗ ನಿಮ್ಮ ವೋಟ್ ಡಿಲೀಟ್ ಆಗಕ್ಕೆ ಪ್ರಯತ್ನ ಆಯ್ತು, ಹೇಗಾಯ್ತು, ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಗೆ ವೋಟಿಂಗ್ ಇನ್ನ 2 ದಿವಸ ಆಯ್ತು ವೋಟಿಂಗ್ ಹಾಕೋದು. 2023 MLA ಎಲೆಕ್ಷನ್ದೊಳಗೆ ವೋಟಿಂಗ್ ಡಿಲೀಟ್ ಆಗಿದೆ ಅಂತ ಹೇಳಿದ್ರು ಅವರು. ನ್ಯೂಸ್ ಬರ್ತದೆ ನಮ್ಗೆ. ಮತ್ ನಾವು ಇನ್ಕ್ವೈರಿ ಮಾಡಿದ್ರೆ ಅದು ಆಗ್ಯದ ತಂದ್ರು. ಆಮೇಲೆ BR ಪಾಟೀಲ್ ಅವರು ಇದು ಮಾಡಿ ವೋಟಿಂಗ್ ಹಾಕಿದೆವು. ಈಗ ಯಾರು ಈ ರೀತಿ ಮನವಿ ಸಲ್ಲಿಸಿದ್ರು ಅಂತ? ಮನವಿ ಯಾರು ಸಲ್ಲಿಸಿಲ್ಲ ಸರ್. ಡಿಲೀಟ್ಗೆ ವೋಟ್ ಡಿಲೀಟ್ ಯಾರು ಸಲ್ಲಿಸಿಲ್ಲ ಸರ್. ಆಲ್ರೆಡಿ BR ಪಾಟೀಲ್ ಎಲ್ಲಿ ಹೆಚ್ಚು ವೋಟ್ ಅವ ಅವು ಡಿಲೀಟ್ ಮಾಡಿಸ್ಬೇಕು, ಅವರ ಹಿನ್ನಡೆ ಮಾಡಬೇಕು, ಅವರನ್ನ MLA ಕಾಗಿ ಚುನಾವಣೆಗೆ ಬರಬಾರದು ಅನ್ನೋ ಉದ್ದೇಶದಿಂದ ಇದೊಂದು ಷಡ್ಯಂತರ ಸರ್. ಇದು ಕೆಲವರು ಷಡ್ಯಂತರ ಮಾಡೋದ್ರಿಂದ ಇವತ್ತು ನಮ್ಮ ಹಲವಾರು ಅಂದ್ರೆ ನಮ್ಮ ಊರಾಗೆ 12 ಮಂದಿ ಮತ್ತು ಬೇರೆ ಕಾಸ್ಟ್ದವರು ಲಿಂಗಾಯತ್ ಸಮಾಜದವರಲ್ಲಿ ಬೇರೆ ಸಮಾಜದವರಲ್ಲಿ ಒಂದು 30-35 ವೋಟಿಂಗರೇ ನಮ್ಮಲ್ಲಿ ಡಿಲೀಟ್ ಮಾಡಿಸ್ಯಾರ ಸರ್. ಅದೇ ತಾಲೂಕದಾಗೂ ಇವತ್ತು ಜಿಲ್ಲಾ ಮಟ್ಟದಾಗೂ ಎಲ್ಲ ಕಡೆನೂ ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲಕ್ಕೆ ಕಾರಣ ಅಂದ್ರೆ ಮತ್ತು ಈ ಡಿಲೀಟ್ ಮಾಡೋದು ಅವ್ರಿಗೆ ಬಹುಮತ ಇದ್ದಲ್ಲಿ ಕಡಿಮೆ ಪ್ರಮಾಣದ ವೋಟ್ ಆಗಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡೋದ ಸರ್. ಈಗಾಗಲೇ ನೀವು ಎಲ್ಲ ಸಾಕ್ಷಿಗಳು, ಪ್ರಾಮಾಣಿಕ ಸಾಕ್ಷಿಗಳು ಸಮೇತ ನೀವು ನಿರ್ಣಯ ಮಾಡಿದ್ರಿ, ತಗೊಂಡ್ರಿ. ಸೊ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ನೇರವಾಗಿ ಅವರು ನಾವು ಯಾವುದೇ ರೀತಿಯಾದಂತಹ ಅರ್ಜಿ ಹಾಕದೇ ಇದ್ರು ಕೂಡ ಮತ ಡಿಲೀಟ್ಗೆ ಹೋಗಿತ್ತು. ಅದಾದ ಬಳಿಕ ಕೊನೆ ಹಂತದಲ್ಲಿ ನಮಗೆ ಗೊತ್ತಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಮಾಡಿರುವಂತಹ ಗಂಭೀರ ಆರೋಪ. ರಿಪಬ್ಲಿಕ್ ಕನ್ನಡ ಈ ಆಳಂದ ಮತಕ್ಷೇತ್ರದಲ್ಲಿ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡುತ್ತೆ. ಸರಸಂಬ ಗ್ರಾಮದಲ್ಲಿ 26 ಮತದಾರರ ಹೆಸರು ಡಿಲೀಟ್ ಮಾಡೋದಕ್ಕೆ ಯತ್ನಿಸಲಾಗಿದೆ ಅನ್ನುವಂತಹ ಆರೋಪವನ್ನ ಏನು ರಾಹುಲ್ ಗಾಂಧಿ ಮಾಡಿದ್ದಾರೆ. 2023ರ ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಮಾಡೋದಕ್ಕೆ ಯತ್ನಿಸಲಾಯಿತು ಅಂತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ನಾವು ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿರಲಿಲ್ಲ, ನಮ್ಮ ಹೆಸರು ಬಾರದೇ ಇರೋದಕ್ಕೆ BR ಪಾಟೀಲ್ಗೆ ತಿಳಿಸಿದ್ರು. ಆಗ BR ಪಾಟೀಲ್ ಮತ ಡಿಲೀಟ್ ತಡೆಯೋ ಕೆಲಸನ ಮಾಡಿದ್ರು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸರಸಂಬ ಗ್ರಾಮದ ಒಂದಷ್ಟು ಮಂದಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ದೆಹಲಿಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ಮತಕ್ಷೇತ್ರದ ವೋಟ್ ಚೋರಿ ಬಗ್ಗೆ ಖುದ್ದು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣಾ ಆಯೋಗದ ವ್ಯವಸ್ಥೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು. ಸದ್ಯ ಆಳಂದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವೋಟ್ ಚೋರಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಖುದ್ದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಇದೀಗ ಸರ್ಸಂಬ ಗ್ರಾಮಕ್ಕೆ ಬಂದಿರುವಂತದ್ದು. ಇದು ಸರ್ಸಂಬ ಗ್ರಾಮ ಖುದ್ದು ಆಳಂದ್ ಶಾಸಕರಾದಂತಹ BR ಪಾಟೀಲ್ ಅವರ ಕ್ಷೇತ್ರ ಕೂಡ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಮೊದಲು ನಾನು ಇಲ್ಲಿರುವಂತಹ ಒಂದು 3 ಜನರ ಏನು ಆ ಮತಗಳನ್ನ ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ನಾನು ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಏನು ಶಾಹಿ ಕುತುಬ್ ರಬ್ಬಾನಿ ಅನ್ನುವಂಥವರ ಮತವನ್ನ ಡಿಲೀಟ್ ಮಾಡೋದಕ್ಕೆ ಸೂರ್ಯಕಾಂತ್ ಅನ್ನುವಂಥವರ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹೋಗುತ್ತೆ. ಅದಾದ ಬಳಿಕ ಮತ್ತೊಬ್ಬ ಅಭ್ಯರ್ಥಿಗಳೇನಿದ್ದಾರೆ ಒಟ್ಟು
ಈ ರೀತಿಯಾಗಿ ಸೂರ್ಯಕಾಂತ್ ಅನ್ನೋರ ಹೆಸರಲ್ಲಿ ಹಾಜಿ ಯೂಸುಫ್ ಇಲ್ಲೇ ಇರುವಂತ ವ್ಯಕ್ತಿ ಅವರ ವೋಟ್ ಡಿಲೀಟ್ ಮಾಡೋದಕ್ಕೂ ಕೂಡ ಸೂರ್ಯಕಾಂತ್ ಅನ್ನೋರ ಹೆಸರಲ್ಲೇ ಅದೊಂದು ಅಪ್ಲಿಕೇಶನ್ ಹೋಗಿರುವಂತದ್ದು. ಮತ್ತೊಂದು ಹೆಸರು ಕೂಡ ಇರುವಂತದ್ದು ಇಲ್ಲಿ ನುಮಾನ್ ಅಹಮದ್ ಅನ್ನುವಂತ ವ್ಯಕ್ತಿ ಹೆಸರು. ಸೊ ಇವರ ಮತ ಕೂಡ ಡಿಲೀಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂರ್ಯಕಾಂತ್ ಅನ್ನುವಂಥವ್ರ ಹೆಸರಲ್ಲಿ ಈ ಒಂದು ಅಪ್ಲಿಕೇಶನ್ ಹೋಗಿರುವಂತದ್ದು. ಸೂರ್ಯಕಾಂತ್ ಅನ್ನುವಂತ ವ್ಯಕ್ತಿ ಇವತ್ತು ಕೂಡ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗಿಯಾಗಿ ಅವರು ತನಗೆ ಗೊತ್ತಿಲ್ಲದೇನೆ ಈ ಒಂದು ಮತಗಳತನ ಅಂದ್ರೆ ವೋಟ್ ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಹೇಳಿರುವಂತದ್ದು. ಇಲ್ಲಿ ಮತ ಡಿಲೀಟ್ ಮಾಡೋದಕ್ಕೆ ಏನು ಮುಂದಾಗಿದ್ದಂತ ಏನು ಇವರ ಮತ ಡಿಲೀಟ್ ಆಗೋದಕ್ಕೆ ಮುಂದಾಗಿರುವಂತ ವ್ಯಕ್ತಿಗಳಿದ್ದಾರೆ. ಸೊ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಯಾವಾಗ ನಿಮ್ಮ ವೋಟ್ ಡಿಲೀಟ್ ಆಗಕ್ಕೆ ಪ್ರಯತ್ನ ಆಯ್ತು, ಹೇಗಾಯ್ತು, ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಗೆ ವೋಟಿಂಗ್ ಇನ್ನ 2 ದಿವಸ ಆಯ್ತು ವೋಟಿಂಗ್ ಹಾಕೋದು. 2023 MLA ಎಲೆಕ್ಷನ್ದೊಳಗೆ ವೋಟಿಂಗ್ ಡಿಲೇಟ್ ಆಗಿದೆ ಅಂತ ಹೇಳಿದ್ರು ಅವರು. ನ್ಯೂಸ್ ಬಂತು ನಮ್ಗೆ. ಮತ್ ನಾವು ಇನ್ಕ್ವೈರಿ ಮಾಡಿದ್ರೆ ಅದು ಆಗ್ಯದ ತಂದ್ರು. ಆಮೇಲೆ BR ಪಾಟೀಲ್ ಅವರು ಇದು ಮತ್ತೆ ಇದು ಮಾಡಿ ವೋಟಿಂಗ್ ಹಾಕಿದೆವು. ಈಗ ಯಾರು ಈ ರೀತಿ ಮನವಿ ಸಲ್ಲಿಸಿದ್ರು ಅಂತ? ಮನವಿ ಯಾರು ಸಲ್ಲಿಸಿಲ್ಲ ಸರ್. ಡಿಲೀಟ್ಗೆ ವೋಟ್ ಡಿಲೀಟ್ ಯಾರು ಸಲ್ಲಿಸಿಲ್ಲ ಸರ್. ಆಲ್ರೆಡಿ BR ಪಾಟೀಲ್ ಎಲ್ಲಿ ಹೆಚ್ಚು ಓಟವ ಅವು ಡಿಲೀಟ್ ಮಾಡಿಸ್ಬೇಕು, ಅವರ ಹಿನ್ನಡೆ ಮಾಡಬೇಕು, ಅವರನ್ನ MLA ಕಾಗಿ ಚುನಾವಣೆಗೆ ಬರಬಾರದು ಅನ್ನೋ ಉದ್ದೇಶದಿಂದ ಇದೊಂದು ಷಡ್ಯಂತರ ಸರ್. ಇದು ಕೆಲವರು ಷಡ್ಯಂತರ ಮಾಡೋದ್ರಿಂದ ಇವತ್ತು ನಮ್ಮ ಹಲವಾರು ಅಂದ್ರೆ ನಮ್ಮ ಊರಾಗೆ 12 ಮಂದಿ ಮತ್ತು ಬೇರೆ ಕಾಸ್ಟ್ದವರು ಲಿಂಗಾಯತ್ ಸಮಾಜದವರಲ್ಲಿ ಬೇರೆ ಸಮಾಜದವರಲ್ಲಿ ಒಂದು 30-35 ವೋಟಿಂಗರೇ ನಮ್ಮಲ್ಲಿ ಡಿಲೀಟ್ ಮಾಡಿಸ್ಯಾರ ಸರ್. ಅದೇ ತಾಲೂಕದಾಗೂ ಇವತ್ತು ಜಿಲ್ಲಾ ಮಟ್ಟದಾಗೂ ಎಲ್ಲ ಕಡೆನೂ ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲಕ್ಕೆ ಕಾರಣ ಅಂದ್ರೆ ಮತ್ತು ಈ ಡಿಲೀಟ್ ಮಾಡೋದು ಅವ್ರಿಗೆ ಬಹುಮತ ಇದ್ದಲ್ಲಿ ಕಡಿಮೆ ಪ್ರಮಾಣದ ವೋಟ್ ಆಗಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡೋದು ಸರ್. ಈಗಾಗಲೇ ನೀವು ಎಲ್ಲ ಸಾಕ್ಷಿಗಳು ಪ್ರಾಮಾಣಿಕ ಸಾಕ್ಷಿಗಳು ಸಮೇತ ನೀವು ನಿರ್ಣಯ ಮಾಡಿದ್ರಿ ತಗೊಂಡ್ರಿ. ಸೊ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ನೇರವಾಗಿ ಅವರು ನಾವು ಯಾವುದೇ ರೀತಿಯಾದಂತಹ ಅರ್ಜಿ ಹಾಕದೇ ಇದ್ರು ಕೂಡ ಮತ ಡಿಲೀಟ್ಗೆ ಹೋಗಿತ್ತು. ಅದಾದ ಬಳಿಕ ಕೊನೆ ಹಂತದಲ್ಲಿ ನಮಗೆ ಗೊತ್ತಾಗಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆಳಂದ ಮತಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಏನು ಕಾಂಗ್ರೆಸ್ ಮಾಡ್ತಾ ಇದೆ, ಚುನಾವಣಾ ಆಯೋಗದ ವಿರುದ್ಧ